ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಒಂದು ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 45ನೇ ವಚನವನ್ನ ತೆಗೆದುಕೊಂಡಿದೆ. ಈ ವಾಕ್ಯ ರೀತಿಯಾಗಿ ಹೇಳ್ತದೆ, ಯೇಸು ಕ್ರಿಸ್ತನು ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನ ಈಡುಕೊಡುವುದಕ್ಕಾಗಿ ಬಂದವನೆಂಬುದಾಗಿ. ಹೌದು ಪ್ರಿಯರೇ, ನಮ್ಮ ಅನೇಕರ ಮನಸ್ಸುಗಳಲ್ಲಿ ಯೇಸು ಕ್ರಿಸ್ತನು ಧರ್ಮವನ್ನು ಸ್ಥಾಪಿಸುವುದಕ್ಕೆ ಆತನು ಬಂದಿಲ್ಲ. ಆತನು ಪಾಪಿಗಳನ್ನು ಹುಡುಕಿಕೊಂಡು ಬಂದಿದ್ದಾನೆ. ಮತ್ತಾಯನ ಸುವಾರ್ತೆ 1:21 ನಾವು ನೋಡುವ ಹಾಗೆ ಆತನು ಎಲ್ಲಾ ಜನರನ್ನ ಪಾಪದಿಂದ ಬಿಡಿಸಿ ಕಾಯುವಾತನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳಿರುವ ಪ್ರಕಾರ. ಹೌದು ಕರ್ತನ, ಈ ವಾಕ್ಯ ಹೇಳ್ತದೆ, ಆತನು ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕೋಸ್ಕರ ಬಂದಿದ್ದಾನೆ. ಪಾಪಿಗಳಾದಂಥ ನಮ್ಮನ್ನ, ನಮ್ಮ ಪಾಪಗಳನ್ನ ಕ್ಷಮಿಸಿ ಆತನ ಮಕ್ಕಳಾಗಿ ಮಾರ್ಪಡಿಸೋದಕ್ಕೋಸ್ಕರ ಬಂದಿದ್ದಾನೆ. ಮತ್ತೆ ಪಾಪದಲ್ಲಿ ಜೀವಿಸ್ತಾ ಇರತಕ್ಕಂಥವರ ಕ್ಷಮಾಪಣೆಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ಅವರನ್ನ ಬಿಡುಗಡೆ ಮಾಡಿದ್ದಾನೆ ಪ್ರಿಯರು. ಹಾಗಾಗಿ ಈ ಒಂದು ಮುಂಚಾನೆ ಯಾರ್ಯಾರು ಈ ಒಂದು ವಾಕ್ಯವನ್ನ ಕೇಳಿಸಿಕೊಳ್ತಾ ಇದ್ದೀರೋ, ನಿಮಗೋಸ್ಕರವಾಗಿ ನನಗೋಸ್ಕರವಾಗಿ ಯೇಸು ಕ್ರಿಸ್ತನ ಬಂದಿದ್ದಾನೆ. ನಮ್ಮೆಲ್ಲರ ಪಾಪಗಳನ್ನ ಕ್ಷಮಿಸಿ ನಮ್ಮನ್ನ ಆತನು ಮರಣದಿಂದ ಪಾರು ಮಾಡೋದಕ್ಕೋಸ್ಕರ ಬಂದಿದ್ದಾನೆ. ನಮ್ಮಂತ ಪಾಪಿಗಳನ್ನು ಹುಡುಕಿಕೊಂಡು ಬಂದಿದ್ದಾನೆ. ದೇವರು ವಾಕ್ಯ ಹೇಳ್ತದೆ, ಆತನು ಪಾಪಿಗಳನ್ನ ಪ್ರೀತಿಸ್ತಾನೆ, ಪಾಪವನ್ನ ದ್ವೇಷಿಸ್ತಾನೆ ಎಂಬುದಾಗಿ. ನಮ್ಮೆಲ್ಲರನ್ನ ಪ್ರೀತಿಸಿ ಆತನ ಈ ಲೋಕಕ್ಕೆ ಬಂದಿದ್ದಾನೆ. ಹಾಗಾಗಿ ಈ ಒಂದು ಸಮಯದಲ್ಲಿ ನಮ್ಮ ಜೀವಿತಗಳನ್ನು ಆತನಿಗೆ ಒಪ್ಪಿಸಿಕೊಡೋಣ. ನಮ್ಮ ಪಾಪಗಳಿಂದ ಬಿಡಿಸುವುದಕ್ಕೋಸ್ಕರವಾಗಿ ಆತನು ಬಂದವನಾಗಿದ್ದಾನೆ. ಆತನವನ್ನು ಪ್ರೀತಿಸ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಮುಂಚಾನೆ ಸಮಯದಲ್ಲಿ ಪಾಪಿಗಳಾದಂಥ ನಮ್ಮನ್ನ ನೀನು ಪ್ರೀತಿಸುವುದಕ್ಕೋಸ್ಕರ, ನಮ್ಮನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರ, ನಮ್ಮ ಪಾಪಗಳಿಂದ ಈಡುಕೊಡುವುದಕ್ಕೋಸ್ಕರ ಬಂದಿದ್ದೀಯ ಸ್ವಾಮಿ. ಹೌದು ಕರ್ತನೆ, ನಿನ್ನ ಮುಂದೆ ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ತೇವೆ. ನಮ್ಮನ್ನು ಕ್ಷಮಿಸು. ನಮ್ಮೆಲ್ಲರ ಪಾಪಗಳಿಂದ ಬಿಡುಗಡೆ ಮಾಡಿ ನಿನ್ನ ಮಕ್ಕಳಾಗಿ ನಮ್ಮನ್ನು ನಡೆಸಿ ಉಪಯೋಗಿಸು ಕರ್ತನೆ. ಹೌದು ಕರ್ತನೆ, ನೀನು ತಾನೇ ವಾಕ್ಯದಲ್ಲಿ ಹೇಳಿರೋ ಪ್ರಕಾರ ನಮ್ಮನ್ನು ಬಿಡಿಸಿಕೊಳ್ಳುವುದಕ್ಕೋಸ್ಕರ ಬಂದಿದೆ ಎಂಬುದಾಗಿ ನಮ್ಮನ್ನು ಬಿಡುಗಡೆ ಮಾಡು. ಇನ್ನೆಚ್ಚಾಗಿ ನಿನಗಾಗಿ ನಾವು ಉಪಯೋಗಿಸಲ್ಪಡುವ ಹಾಗೆ ಸಹಾಯ ಮಾಡು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.